ಅಂತೂ ಇಂತೂ ಟೆಸ್ಟ್ ಮುಗಿತು ಫ್ರೆಂಡ್ಸ್. ಹೆಂಗೋ ನನ್ನ ಫ್ರೆಂಡ್ ತಂದಿಲ್ಲ ಊಟ ಮಾಡ್ಕೊಂಡು ನೆಮ್ಮದಿಲಿ ಎದ್ದು ಬಂದೆ. ಬಂದ ತಕ್ಷಣ ಸಿ ಬಿ ಎಸ್ ಬಂದೆ. ಸಿ ಬಿ ಎಸ್ಸಲ್ಲಿ ಯಾವುದೋ ಒಂದು ಕ್ಯಾಂಪಸ್ ಬತ್ತು, ಹತ್ಕೊಂಡು ಇಂಕಲ್ಗೆ ಹೋದೆ. ಇಂಕಲಿಂದ ಫ್ರೆಂಡ್ಸ್ ನನ್ನ ಫ್ರೆಂಡು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ಲು. ಸೊ ಬಜ್ಜಿ ಪಾರ್ಟಿ ಮಾಡುವ ಬಾ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಬಂದಿದ್ರು. ಸೊ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ನನ್ನ ದುಡ್ಡೆಲ್ಲ ಮೆಣಸಿನ ತರಿಸ್ಕೊಂಡು ಬಜ್ಜಿ ಮಾಡಿದ್ರು. 4 ಜನಕ್ಕೆ ಬಜ್ಜಿ ಮಾಡೋಕ್ಕೆ 400 ಜನಕ್ಕೆ ಬಜ್ಜಿ ಮಾಡೋ ರೀತಿ ಆಡ್ತಿದ್ರು ನನ್ನ ಫ್ರೆಂಡ್ಸ್ ಮುಟ್ಟಬಾರ್ದಂತೆ. ಈಕೆ ನನ್ನ ಫ್ರೆಂಡ್ ದಿವ್ಯಾ, ಅವರೆಲ್ಲ ಬಜ್ಜಿ ಮಾಡ್ತಿದ್ದಕ್ಕೆ ಬಜ್ಜಿ ತಿನ್ನೋರು ಬಿಸಿ ಆಗಿದ್ಲು. ನನ್ನಂತೂ ಕೇಳಿದ್ರೆ ನಂಗಂತೂ ಒಂದು ಕೊಟ್ಟಿಲ್ಲ. ಇವತ್ತು ಯಾಕೊಂಥರ ಸ್ಪೆಷಲ್ ಆಗಿ ಆಡ್ತಿದ್ಲು. ಯಾವ ರೀತಿ ಆಡ್ತಿದ್ಲು ಅಂತ ಆಮೇಲೆ ತೋರಿಸ್ತೀನಿ ಆಯ್ತಾ. ಅವಳು ಏನು ಹೇಳಿದ್ರು ಅಂತ ನನಗಂತೂ ನಿಜವಾಗ್ಲೂ ಅರ್ಥ ಆಗಿಲ್ಲ, ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು. ಇವರೆಲ್ಲ ಬಜ್ಜಿ ತಿನ್ನಕ್ಕೆ ಬಂದಿದ್ರು ಅಂತ ಕಾಣುತ್ತೆ ಫ್ರೆಂಡ್ಸ್. ಎಲ್ಲರೂ ಮಾತಾಡೋದು ಬಿಸಿ ಆಗಿದ್ರು, ತಿನ್ನೋದ್ರಲ್ಲಿ ಬಿಸಿ ಆಗಿದ್ರು. ಈ ಹುಡುಗಿ ಹೆಸರು ನಿಶಿತಾ ಅಂತ. ನಮ್ಮ ದಿವ್ಯಾ ಅದೇನೋ ಕುಡಿದಿದ್ದು ಏನಪ್ಪ ಅಂತ ಕೇಳಿದ್ರೆ ನಂಗೂ ಗೊತ್ತಿಲ್ಲ ಅಂತ ಅಂದು. ಹಂಗಾದ್ರೆ ಅದೇನು ಕುಡಿತಿರ್ಬೋದು ನಮ್ಮ ದಿವ್ಯಾ. ಹೆಂಗೋ ಹೋಗಿದ್ಕೆ ಫ್ರೆಂಡ್ಸ್, ಲಾಸ್ ಅಂತಿಲ್ಲ. ಹೆಂಗೋ ಬಜ್ಜಿ ಮತ್ತೆ ಟೀ ಕೊಟ್ಟರು, ಆರಾಮ್ಸೆ ಕುಡ್ಕೊಂಡು ಬಂದೆ. ಆದರೆ ದಿವ್ಯಾ ಒಂಥರ ಸ್ಪೆಷಲ್ ಆಗಿ ಆಡ್ತಿದ್ಲು ಅಂತ ಹೇಳಿದ್ನಲ್ಲ, ಯಾವ ರೀತಿ ಆಡ್ತಿದ್ಲು ಅಂತಂದರೆ ಇವಾಗ ವೀಡಿಯೋ ಬರುತ್ತೆ ನೋಡಿ.